ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ತುಂಬ ದಿವಸದಿಂದ ನೀವು ವೆಯ್ಟ್ ಮಾಡ್ತಿರೋದು ಒಂದು ಇನ್ಸ್ಟಾಗ್ರಾಮಲ್ಲಿ ತೋರಿಸಿದ ಡಿಸೈನು ನಾನು ಒಂಚೂರು ಟ್ರೈ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ನಾನು 8 ನಂಬರ್ ತೊಗೊಂಡಿದ್ದೀನಿ ಕ್ರೋಶ. ನೀವು 8 ತೊಗೋಬೋದು, 10 ತೊಗೋಬೋದು, ಆಮೇಲೆ 6 ಎಳೆನೂ ತೊಗೋಬೋದು, 7 ಎಳೆನೂ ತೊಗೋಬೋದು. ನಾನು 7 ತೊಗೊಂಡಿದ್ದೀನಿ, 7 ಸ್ಟ್ರ್ಯಾಂಡ್ಸು. 7 ಎಳೆಯಲ್ಲಿ ಸ್ವಲ್ಪ ಒತ್ತಾಗಿ ಬರುತ್ತೆ ಅಂತ ಹೇಳಿ ತೊಗೊಂಡಿದ್ದೀನಿ. ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ನಾನು. ನೋಡಿ, ಫಸ್ಟ್ ಲೈನು ಈ ಥರ ಡಿಸೈನ್ ಬರುತ್ತೆ. ಈ ಥರ ಬರಬೇಕು. ಇದು ಇಲ್ಲಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಹೇಗೆ ಅನ್ನೋದು. ಸ್ಟಾರ್ಟಿಂಗಲ್ಲಿ ನೋಡ್ಕೊಳ್ಳಿ, 2 ಸರಿ ಲಾಕ್ ಮಾಡಿದ್ದೀನಿ. ಆಮೇಲೆ ಸ್ಟಾರ್ಟಿಂಗ್ ಮಾತ್ರ 4 ಚೈನ್ ಹಾಕ್ಕೊಂಡಿದ್ದೀನಿ. ನೀವು 3 ಚೈನೇ ಹಾಕ್ಕೋಬೋದು ಬೇಕಿದ್ರೆ. 3 ಚೈನ್ ಹಾಕ್ಕೊಂಡು 3 ಟೈಮ್ಸ್ ಹಾಕ್ಕೊಂಡು ಈ ಡಿಸೈನು ಮಾಡಬೇಕಾಗತ್ತೆ. ನೆಕ್ಸ್ಟು ಈ ಡಿಸೈನ್ ಆದಮೇಲೆ 6 ಟೈಮ್ಸು 3 ಚೈನ್ ಮಾಡ್ತಾ ಹೋಗಬೇಕು. ಆಮೇಲೆ ಪ್ಯಾಟ್ರನ್ ಶುರು ಆಗೋದು. ಸ್ಟಾರ್ಟಿಂಗಲ್ಲಿ ಮಾತ್ರ 3 ಟೈಮ್ಸು 3 ಚೈನ್ಸು. ಫ್ಲವರ್ ಆದಮೇಲೆ 6 ಟೈಮ್ಸ್ ಮಾಡ್ಕೋಬೇಕು, 3 ಚೈನ್. ಓಕೆ, ಇಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಇದೆ ಸ್ಟಾರ್ಟಿಂಗ್ ಅಂದ್ಕೊಳ್ಳಿ. ಸೊ 3 ಟೈಮ್ಸ್ ಮಾಡಿಕೊಂಡು ಡಿಸೈನ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಇದು ಮಧ್ಯದಲ್ಲಿ ಬಂದಿರೋದ್ರಿಂದ 2 ಟೈಮ್ಸ್ ಆಗಿದೆ 3 ಚೈನು. ಇದೇ ಥರ ಇನ್ನೂ 4 ಟೈಮ್ಸ್ ಮಾಡ್ಕೊಳ್ಳೋಣ. ಒಟ್ಟು 6 ಟೈಮ್ಸ್ ಆಗಬೇಕು. ಟೈಟಾಗೆ ಹಾಕ್ಕೊಳ್ಳಿ. 3 ಚೈನ್. ನಿಮಗೆ 7 ಎಳೆ ತುಂಬ ಕಷ್ಟ ಆಗುತ್ತೆ ಅಂತಂದರೆ 6 ತೊಗೊಳ್ಳಿ. 6 ಎಳೆನ ನೀವು 11 ನಂಬರಲ್ಲೂ ಮಾಡ್ಬೋದು, 10 ನಂಬರ್ ಕ್ರೋಶಲ್ಲೂ ಮಾಡ್ಬೋದು. ನೋಡಿ, ಈ ಥರ 1 2 3 4 5 ಆಗಿದೆ. ಇನ್ನೂ ಒಂದು ಮಾಡೋಣ. ತ್ರೀ ಚೈನ್ ಅಷ್ಟೇ. 3 ಚೈನು 6 ಟೈಮ್ಸ್. ಕ್ಲೀನಾಗಿ ನೋಡ್ಕೊಳ್ಳಿ, ವಿಡಿಯೋ ಸ್ಕಿಪ್ ಮಾಡ್ಕೋಬೇಡಿ. ಯಾಕಂದರೆ ಇದು ತುಂಬ ಐ ಥಿಂಕ್ ವರ್ಷಗಳೇ ಆಗಿದೆ ಈ ಡಿಸೈನ್ ಬಂದು. ಸೊ ಅದು ಸ್ವಲ್ಪ ಕಷ್ಟಪಟ್ಟು ನಾನು ಮಾಡಿರೋದ್ರಿಂದ ನಿಧಾನಕ್ಕೆ ನೋಡಿ. ಹೊಸಬ್ರಾಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ ಇವತ್ತು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. ನಿಮಗೇನೂ ಇಷ್ಟ ಆಯಿತು ನಾನು ಹೇಳ್ಕೊಡೋ ಮೆಥಡು ಅಂದರೆ ಒಂದು ಲೈಕ್ ಕೊಡಿ. ಒಂಚೂರು ನೆಂದರೆ ಹಿಂಗಾಗತ್ತೆ ದಾರ. ಇಲ್ಲಿ ನೋಡಿ, 1 2 3 4 5 6 ಟೈಮ್ಸ್ 3 ಚೈನ್ ಹಾಕಿದ್ದೀನಿ. ಈಗ ಮತ್ತೆ 3 ಚೈನ್ ಹಾಕಿ, ಇದು ಕನ್ಫ್ಯೂಸ್ ಆಗೋವಂಥದ್ದು ಏನಿಲ್ಲ ಇದರಲ್ಲಿ. ನೋಡಿ, ಈ ಥರ ಉಲ್ಟಾ ಮಾಡ್ಕೊಂಡು ಸೀರೆನ ಈ ಫಸ್ಟ್ ಬ್ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ 3 ಚೈನ್ನ. ಅದಕ್ಕೆ ನಾನು ಹೇಳ್ತಿರೋದು ನಿಧಾನಕ್ಕೆ ನೋಡಿ, ಫಾಸ್ಟ್ ಮಾಡ್ಕೋಬೇಡಿ ವಿಡಿಯೋನ. ತಿರ್ಗಾನು ನೆಂದಿರೋದ್ರಿಂದ ಹಿಂಗೆ ಆಗ್ತಾಯಿದೆ. 3 ಚೈನ್ ಹಾಕ್ಕೊಂಬಿಟ್ಟು ಇನ್ನೊಂದು ಬ್ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ 2 ಚೈನ್ ಹಾಕಿ ವರ್ಕನ್ನು ತಿರುಗಿಸ್ಕೊಳ್ಳಿ ಫ್ರಂಟ್ ಸೈಡ್ಗೆ. ನೋಡಿ, ಎಕ್ಸ್ಪ್ಲೈನ್ ಮಾಡ್ತೀನಿ. 6 ಟೈಮ್ಸು 3 ಚೈನ್ ಹಾಕೋತೀರಾ. ಆಮೇಲೆ ಇಲ್ಲಿ ಎಂಡ್ ಆದಮೇಲೆ 6 ಟೈಮ್ಸ್ ಆದಮೇಲೆ ತಿರ್ಗಾನು 3 ಚೈನ್ ತೆಗೆದು ಹಿಂದ್ಗಡೆಯಿಂದ ಈ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ತಿರ್ಗಾನು ಇಲ್ಲಿಂದ 3 ಚೈನ್ ತೊಗೊಂಡು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ 2 ಚೈನ್ ಹಾಕಿ ಕ್ರೋಶ ಮೇಲೆ 1 ಸರಿ ದಾರ ಸುತ್ತಕೊಂಡು ಈ 3 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶ ಮಾಡ್ಕೋಬೇಕು. 2 ರಿಂಗಿಂದ 1 ಸರಿ ಬನ್ನಿ. ನೋಡಿ, 2 ರಿಂಗಿಂದ 1 ಸರಿ ಹೊರಗಡೆ ಬರಬೇಕು. ಹೆಂಗೆ ಒದ್ದೆ ಆಗಿದೆ ಗೊತ್ತಾಗ್ತಾ ಇಲ್ಲ. ದಾರ ಒದ್ದೆ ಆದರೂ ಅದು ಕ್ರೋಶ ಒಳಗೆ ಬರೋದಿಲ್ಲ.
ಈ ಥರ 2 ಕಂಬ ಆಯಿತು. 8 ಕಂಬ ಮಾಡ್ಕೊಳ್ಳಿ. 3 8 ಕಂಬ ಪೂರ್ತಿ ಈ 3 ಚೈನಲ್ಲಿ ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಈಗ ಕರೆಕ್ಟಾಗಿ 8 ಕಂಬ ಹಾಕಿದ ಮೇಲೆ ಈ 3 ಚೈನ್ ಇದೆಯಲ್ಲ, ಫಸ್ಟ್ ಈ 3 ಚೈನಲ್ಲಿ ಹೋಗಿ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ 8 ಚೈನ್ ಹಾಕಿ. 1 2 4 5 6 8 ಚೈನ್ ಹಾಕ್ಕೊಂಡು ನೋಡಿ. 8 ಇಲ್ಲಿ ಕಂಬ ಆದಮೇಲೆ ಡಬಲ್ ಕ್ರೋಶ ಆದಮೇಲೆ ಈ 3 ಚೈನಿಗೆ ಒಂದು ಬಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ಮೇಲೆ 8 ಚೈನ್ ಹಾಕ್ಕೊಳ್ಳಿ. ಎಂಟು ಚೈನ್ ಹಾಕ್ಕೊಂಡು ಈಗ ಒಂಚೂರು ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡು ಈ 2 ಚೈನ್ ಹಾಕಿರ್ತೀವಲ್ಲ, ಆ 2 ಚೈನಲ್ಲಿ ಮೇಲೆ ಚೈನಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ತಿರ್ಗಾನು 8 ಚೈನ್ ಹಾಕ್ಕೊಳ್ಳಿ. 3 4 5 7 8 ಚೈನ್ ಹಾಕಿ ತಿರ್ಗಾನು ಫ್ರಂಟ್ ಸೈಡಿಗೆ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡು ನಾವಿಲ್ಲಿ ಲಾಕ್ ಮಾಡಿರ್ತೀವಲ್ಲ 3 ಚೈನಿಗೆ, ಆ ಲಾಕಲ್ಲಿ ಮತ್ತೆ ನೀವು ಈ 8 ಚೈನ್ನ ಲಾಕ್ ಮಾಡಬೇಕು. 3 ಚೈನಿಗೆ ಮಾಡ್ಕೋಬೇಡಿ. ಈ ಥರ ಲಾಕ್ಗೆ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಲಾಕ್ಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ಒಂದು ಸರಿ ದಾರ ಸುತ್ತಕೊಂಡು ಕ್ರೋಶ ಮೇಲೆ ಈ 3 ಚೈನ್ ಗ್ಯಾಪ್ ಇದೆಯಲ್ಲ, ಈ 3 ಚೈನ್ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಇದು ಹೆಂಗೆ ಅಂದರೆ, ಒಂದು ಈ ಥರ ಆರ್ಚ್ ಬರುತ್ತೆ, ಒಂದು ಸ್ಟ್ಯಾಂಡಿಂಗ್ ಆರ್ಚ್ ಬರುತ್ತೆ. ಒಂದು ಸ್ಲೀಪಿಂಗ್ ಆರ್ಚ್, ಒಂದು ಸ್ಟ್ಯಾಂಡಿಂಗ್ ಆರ್ಚ್. ಇದರಲ್ಲಿ ಇರೋದೇ ಇದು. ಈಗ ತಿರ್ಗಾನು 2 ಚೈನ್ ಹಾಕಿ ಈ ಕಂಬಕ್ಕೆ ಇವಾಗ ಒಂದು ಡಬಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ವ ಲಾಕ್ ಆದಮೇಲೆ, ಆ ಡಬಲ್ ಕ್ರೋಶಗೆ ಮತ್ತೆ 8 ಕಂಬ ಹಾಕ್ಕೊಳ್ಳಿ, ಡಬಲ್ ಕ್ರೋಶಗಳೇ ನೋಡಿ. ಈ ಥರ ಒಂದು ಸರಿ ದಾರ ಸುತ್ಕೊಂಡ್ಬಿಟ್ಟು ಕ್ರೋಶ ಮೇಲೆ 3 ರಿಂಗ್ ಬರುತ್ತಾ, 2 ರಿಂಗಿಂದ ಹೊರಗಡೆ ಬನ್ನಿ, ಮತ್ತು 2 ರಿಂಗಿಂದ ಹೊರಗಡೆ ಬನ್ನಿ. ಈ ಥರ 8 ಕಂಬ ಹಾಕ್ಕೊಳ್ಳಿ ಇಲ್ಲಿಗೆ ನೋಡಿ. ಈ ಥರ 8 ಡಬಲ್ ಕ್ರೋಶ ಆದಮೇಲೆ ನೋಡಿ, ಈ ಥರ ಇದು ಸ್ಲೀಪಿಂಗ್ ಇದೆ, ಇದು ಸ್ಟ್ಯಾಂಡಿಂಗು. ಇದನ್ನು ನೀವು ಹಿಂಗೆ ದೂರಕ್ಕೆ ಲಾಕ್ ಮಾಡಿದ್ರೆ ಸ್ಲ್ಯಾಂಟ್ ಆಗೋಗುತ್ತೆ. ಸೊ ಸ್ವಲ್ಪ ಹತ್ತಿರಕ್ಕೆ ಒಂದು 2 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ಕರೆಕ್ಷನ್ಸು ಅಷ್ಟೇ. ಸೊ ಇಲ್ಲಿ 8 ಚೈನಿಂದ 2 ಸರಿ ಇಲ್ಲಿದೆ. ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ಇದು ಒಂದು ಸ್ಲೀಪಿಂಗ್ ಆರ್ಚು, ಇದೊಂದು ಸ್ಲ್ಯಾಂಟಿಂಗ್ ಆರ್ಚ್. ಈಗ ತಿರ್ಗಾನು 3 ಚೈನು 6 ಟೈಮ್ಸ್ ಹಾಕ್ಕೋಬೇಕು. ಸೊ ಮಾಡ್ತಾ ಹೋಗೋಣ. ಸೆಕೆಂಡ್ ಲೈನು ಹೇಳ್ಕೊಡ್ತೀನಿ. ಸೊ ಇದೇ ಥರ 6 ಸರಿ ಹಾಕ್ಕೊಂಬಿಟ್ಟು ಆಮೇಲೆ ಹಿಂದೆ ತಿರುಗಿಸ್ಕೊಂಡು 3 ಚೈನು ಲಾಕ್ ಮಾಡ್ಕೋಬೇಕು. ಆಮೇಲೆ ಇದೇ ಥರ ಫ್ಲವರು ಹಾಕ್ಕೋಬೇಕು. ಸೊ ಮಾಡಿ ಸೆಕೆಂಡ್ ಲೈನ್ ಹೇಳ್ಕೊಡ್ತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾ ಹೋಗಬೇಕು. ಎಳಿಬಾರ್ದು ಸೀರೆನ, ದಾರನೂ ಎಳ್ಕೊಬಾರ್ದು, ಸೀರೆನೂ ಎಳಿಬಾರ್ದು. 2 3 4 5 ಇನ್ನೊಂದು 6 ಇನ್ನೊಂದು ಟೈಮ್ 3 ಚೈನ್ ಹಾಕಿ ಉಲ್ಟಾ ಮಾಡ್ಕೊಂಬಂದು ಲಾಕ್ ಮಾಡಿ ಈ ಥರ ಫ್ಲವರ್ ಮಾಡಬೇಕು. ಸೊ ಇದಿಷ್ಟಿದೆ. ಇನ್ನು ಎಂಡ್ ಮಾಡ್ತೀನಿ ನಾನು, ಆಮೇಲೆ ಸೆಕೆಂಡ್ ಲೈನ್ ಹೇಳ್ಕೊಡ್ತೀನಿ. ಫ್ರೆಂಡ್ ಸೆಕೆಂಡ್ ಲೈನು ನೋಡಿ ಈ ಥರ ಬರಬೇಕು. ಇದು ರಾಂಗ್ ಸೈಡು, ಇದು ರೈಟ್ ಸೈಡು. ಇದನ್ನು ಸೀರೆ ಉಲ್ಟಾ ಇಟ್ಕೊಂಬಿಟ್ಟು ಒಂದು ಈ ಥರ ಕ್ರೋಶಲ್ಲಿ ನಾಟ್ ಹಾಕ್ಕೊಂಬಿಟ್ಟು
ಇಲ್ಲಿ 2 ಚೈನ್ ಇರುತ್ತಲ್ಲ, ಈ 2 ಚೈನಲ್ಲಿ ಒಂದು ಟೈಟಾಗಿ ಈ ಥರ ಲಾಕ್ ಹಾಕ್ಕೊಳ್ಳಿ. ಲಾಕ್ ಹಾಕ್ಕೊಂಡು ಒಂದು ಸರಿ ಕ್ರೋಶೆ ಮೇಲೆ ದಾರ ಸುತ್ತಕೊಂಡು 2 ಸರಿ 8 ಚೈನ್ ಹಾಕ್ಕೊಂಡಿರ್ತೀವಲ್ಲ, 2 ಚೈನ್ನ ಇಟ್ಕೊಂಡ್ಬಿಟ್ಟು ಈ ಥರ ಡಬಲ್ ಕ್ರೋಶ ಹಾಕ್ಕೊಳ್ತಾ ಬನ್ನಿ. 8 ಚೈನಿಂದು 2 ಚೈನ್ ಇಟ್ಕೊಂಡು ಕವರ್ ಆಗೋ ಹಾಗೆ ಡಬಲ್ ಕ್ರೋಶ ಹಾಕ್ಕೋಬೇಕು. ಈ ಥರ 13 ಅಥವಾ 15 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಈ ಥರ 13 ಚೈನ್ ಡಬಲ್ ಕ್ರೋಶ ಹಾಕ್ಕೊಂಡ್ಮೇಲೆ ನೋಡಿ, ಇಲ್ಲಿಗೆ ನೀವು ಒಂದು ಲಾಕ್ ಮಾಡ್ಕೊಳ್ಳಿ, ಯಾಕಂದರೆ ಆರ್ಚ್ ಬರಬೇಕಲ್ವಾ, ಹಾಗಾಗಿ ಮತ್ತೆ 3 ಚೈನ್ ಹಾಕಿ ಹಾಕ್ಕೊಳ್ಳಿ. ಮತ್ತು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ವರ್ಕನ್ನು ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡು ಒಂದ್ಸರಿ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ನೋಡಿ, ಪ್ರತಿಯೊಂದು ಚೈನಲ್ಲೂ ಈ ಥರ ಕಂಬ ಮಾಡ್ಕೊಳ್ಳಿ. ಡಬಲ್ ಕ್ರೋಶ 4 ಚೈನ್ ಹಾಕಿ ಹಿಂದ್ಗಡೆ ಬಂದು ಆ ಕಂಬಕ್ಕೆ ಒಂದು ಲಾಕ್ ಮಾಡ್ಕೊಳ್ಳಿ. ಪಿಕಾಟ್ ಅಂತೀವಿ ನಾವು ಇದಕ್ಕೆ. ಸೊ ತಿರ್ಗಾನು ಇದು ಪ್ರತಿಯೊಂದು ಚೈನಲ್ಲೂ ನೀವು ಮಾಡಬೇಕಾಗತ್ತೆ. ಈ ಥರ ಒಂದು ಕಂಬ ಒಂದು ಪಿಕಾಟ್ ಮಾಡಬೇಕಾಗತ್ತೆ. ಇದು ನೋಡಿ, ಈ ಥರ ಬರುತ್ತೆ. ಒಂದು ಚೈನ್ನ ಸ್ಕಿಪ್ ಮಾಡ್ಬೋದು ನೀವು, ಇಲ್ಲಾಂದರೆ ಬಹಳ ಒಂಥರ ಫ್ಲವರ್ ಬಿದ್ದಂಗೆ ಆಗುತ್ತೆ. ಇದಾದಮೇಲೆ ಇಲ್ಲಿ ಈ ಗ್ಯಾಪ್ ಇರುತ್ತಲ್ಲ, ಈ ಗ್ಯಾಪಲ್ಲಿ ಒಂದೇ ಒಂದು ಡಬಲ್ ಕ್ರೋಶ ಹಾಕಿ ಎಂಡ್ ಮಾಡ್ಕೊಳ್ಳಿ. ಲಾಸ್ಟು ಒಂದು ಚೈನ್ ಹಾಕಿ ಕಟ್ ಮಾಡ್ಕೊಳ್ಳಿ. ಇದು ಪ್ರತಿಯೊಂದು ಇದಕ್ಕೂ ಇದೇ ಥರನೇ ಮಾಡ್ತಾ ಹೋಗಬೇಕು. ಇದು ಉಲ್ಟಾ ಮಾಡಿಬಿಟ್ಟು ಗಮ್ ಹಾಕಿ ಅದೇ ದಾರದ ಮೇಲೇ ಅಂಟಿಸ್ಬೇಕಾಗತ್ತೆ. ನೀವು ಒಂಚೂರು ಗಮ್ ಹಾಕ್ಬಿಟ್ಟು ಎಲ್ಲ ದಾರ ತಗೊಂಡು ಈ ಥರ ಅಂಟಿಸ್ಕೊಂಬಿಟ್ಟು ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಥ್ರೆಡ್ನ. ನೋಡಿ, ರೈಟ್ ಸೈಡು ಈ ಥರ ಬರ್ತಾ ಹೋಗುತ್ತೆ. ಸೊ ತುಂಬ ಚೆನ್ನಾಗಿದೆ ಇದು. ತುಂಬ ಜನ ಕೇಳಿದರು ಇದನ್ನು ಹೇಗೆ ಮಾಡೋದು ಅಂತ. ಸೊ ಟ್ರೈ ಮಾಡಿದ್ದೀನಿ. ಫುಲ್ ಹಾಕಿ ಹೇಗೆ ಬರುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ಫೈನಲ್ ಆಗಿ ಈ ಥರ ಮಾಡಿದ್ದೀನಿ ನಾನು. ಇದು ಕುಚ್ಚು ಬದಲು ಈ ಥರ ಕ್ರಿಸ್ಟಲ್ ಹಾಕಿದ್ದೀನಿ. ಒಂದು ಗೋಲ್ಡನ್ ಬೀಡು, 3 ಕ್ರಿಸ್ಟಲ್ಲು, 1 ಗೋಲ್ಡನ್ ಬೀಡು, ಈ ಥರ ಬರುತ್ತೆ. ಸೊ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಇದು ವೇಟಿಂಗ್ ಲಿಸ್ಟಿಗೆ ಹೋಗ್ಬಿಟ್ಟಿತ್ತು ಈ ಡಿಸೈನು. ಸೊ ಹೇಳ್ಕೊಟ್ಟಿದ್ದೀನಿ, ಟ್ರೈ ಮಾಡಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಡಿಸೈನ್ ಹೇಳ್ಕೊಡ್ತೀನಿ, ಅದು ಚೆನ್ನಾಗಿದೆ. ಎಲ್ಲ ರಿಕ್ವೆಸ್ಟೆಡ್ ಡಿಸೈನ್ಸೇ. ಸೊ ನೋಡೋಣ ಫ್ರೆಂಡ್ಸ್, ಬಾಯ್ ಬಾಯ್.